ನಾನಿರುವುದೇ ನಿಮಗಾಗಿ. ವೆಲ್ಕಮ್ ಟು ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಚಪ್ಪಾಳೆ ಎಲ್ಲರ ಜೀವನದಲ್ಲೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೇ ಇವತ್ತಿನ ವಿಶೇಷತೆ. ಚಪ್ಪಾಳೆ ಒಂದು ಕಾಮನ್ ವರ್ಡ್ ಇರ್ಬೋದು, ಆದರೆ ಅದು ಎಲ್ಲರ ಜೀವನದಲ್ಲೂ ಭಾಳ ಚೆನ್ನಾಗಿ ಯೂಟಿಲೈಸ್ ಆಗುತ್ತೆ. ಇವಾಗ ಕಾಮನ್ ಆಗಿ ಒಂದು ಕ್ಲಾಸ್ ರೂಮ್ಲಿ ಯಾರು ತುಂಬ ಕ್ಲಾಸ್ ಅಟೆಂಡ್ ಮಾಡ್ದೇನೆ ಸುಮ್ಮನೆ ಮಲಗ್ತಾ ಇರ್ಬೇಕಾದ್ರೆ ಟೀಚರ್ ಬಂದ್ಬಿಟ್ಟು ಹಿಂಗಂತ ಸಾಕು ಟಕ್ಕನೆ ಇದು ಅಲರ್ಟ್ ಆಗ್ತಾರೆ. ಇಟ್ ಗಿವ್ಸ್ ಸಮ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಕೊಡುತ್ತೆ, ಆಕ್ಟಿವ್ ಆಗ್ತದೆ. ಸೊ ಚಪ್ಪಾಳೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಬರೀ ಅದು ಮಾತ್ರ ಸಾಲದು. ಅಪ್ಪಾಜಿ ಜೀವನದಲ್ಲೂ ಹಂಗಾಗಿತ್ತು. ಹುಲಿಯಾರಿನ ಮೇವು ಆ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ಲಿ ಒಂದು 20 ಫೀಟ್ ಇರ್ಬೋದು, ಅಲ್ಲಿಂದ ಓಡ್ ಬಂದು ಜಂಪ್ ಮಾಡಬೇಕು. ಅವಾಗ ಫೈಟ್ ಮಾಸ್ಟರ್ಸ್ ಎಲ್ಲ ಬಂದು ಬೇಡ ಅಣ್ಣ, ಯಾಕೆ ಡೂಪ್ ಇದಾರೆ ಮಾಡ್ತಾರೆ, ಯಾಕಂದ್ರೆ ಕಾಲ್ಗಿಲ್ಲ ಏನೋ ಏಟಾಗ್ಬಿಟ್ರೆ ಏನು ಮಾಡ್ತೀರಂತ ಅಪ್ಪಾಜಿ ಒಂದೇ ಮಾತು ಹೇಳಿದ್ರು, ಇಲ್ಲ ಡೂಪ್ಗೆ ಹೆಂಗೆ ಆಗ್ಬಿಟ್ರೆ ಏನು ಮಾಡ್ತೀರಾ, ನಾನೇ ಟ್ರೈ ಮಾಡ್ತೀನಿ, ನನಗೂ ಆಸೆ ಆಗ್ತಿದೆ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಜಸ್ಟ್ ಫೈಟ್ ಮಾಸ್ಟರ್ ಬಂದ್ಬಿಟ್ಟು ಅಣ್ಣ ಬನ್ನಿ ಅಣ್ಣ ಕಮಾನ್ 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 ಅಣ್ಣ ಆ ಎನ್ಕರೇಜ್, ಅದೊಂದು ಸಣ್ಣ ಎನ್ಕರೇಜ್ಮೆಂಟ್ ಸಾಕಾಗಿತ್ತು ಅಪ್ಪಾಜಿಗೆ. ಓಡ್ ಬಂದು ನಿಜವಾಗ್ಲೂ ವಿತೌಟ್ ಬೆಡ್ ಜಂಪ್ ಮಾಡಿ ಓಡ್ ಬರ್ತಾರೆ. ಆ ಸೀಕ್ವೆನ್ಸ್ ಇನ್ನೂ ಕಣ್ಣು ಕಟ್ಟದಂಗಿದೆ. ಇದು ಅಪ್ಪಾಜಿ ನನಗೆ ಒಂದ್ಸತಿ ಹೇಳಿತ್ತು. ಯಾವಲ್ಲ ಅಷ್ಟೇ ಕಂಜ ಆಕ್ಟರ್ಸ್ಗಾಗಲಿ ಯಾರಿಗೇ ಆಗಲಿ ಎಲ್ರಿಗೂ ಈ ಎನ್ಕರೇಜ್ಮೆಂಟ್ ಅನ್ನೋದು ಒಂದು ಚಪ್ಪಾಳೆ ಸಾಕು, ಅಷ್ಟೇ ಚಿಗುರು ಮನುಷ್ಯ. ಸೊ ಅದೊಂದು ಎಕ್ಸಾಂಪಲ್ ನನ್ನ ಜೀವನದಲ್ಲಿ ಅದಾಗಿತ್ತು. ಯಾಕಂದ್ರೆ ಆನಂದ್ ರಥಸಪ್ತಮಿ ಆದ್ಮೇಲೆ 3ನೇ ಸಿನಿಮಾ ಮನಮೇಷ್ಟದ ಹುಡುಗಿ ಮಾಡಬೇಕಾದ್ರೆ ಮಾದೇವಪುರದಲ್ಲಿ ಶೂಟಿಂಗ್, ಇಡೀ ಜನ ನಿಂತಿದ್ದಾರೆ. ಆ ಸಾಂಗ್ ಸೀಕ್ವೆನ್ಸ್ ಒಂದು ಹುಲ್ಲಿನ ಮೆದೆ ಮೇಲೆ ನಿಂತಿದ್ದೀನಿ, ನಾನು ಜಂಪ್ ಮಾಡಬೇಕು. ನನಗೇನು ಕೇರ್ ಇಲ್ಲ, ಯಾಕಂದ್ರೆ ಯಂಗ್ ಏಜ್ ಅವಾಗ ಇನ್ನುವೇ ಓಕೆ ಟ್ರೈ ಮಾಡೋಣ ನಾವುವೇ ಅಂತ ಮಾಡ್ತಿರ್ಬೇಕಾದ್ರೆ ನಾನು ಒಂದು ಲೆವೆಲ್ ಜಂಪ್ ಮಾಡೋಣ ಅಂತಿದ್ದೆ. ಅದು ಒಂದು 10 ಫೀಟ್ ಇದೆ, 10 ಫೀಟ್ ಮೇಲೆ ಒಂದು 5 ಫೀಟ್ ಮೇಲೆ ಹಾರಿದ್ದೀನಿ ನಾನು. ಅದು ಹೆಂಗಂದ್ರೆ ಆ ಸಾಂಗ್ ಒಂದು ಬಿಟ್ ಬರುತ್ತೆ, ಗೌರಿ ಮಗುವು ಚಂದ್ರನಂತೆ ಗೌರಿ ಮಗುವು ಸುಂದರನಂತೆ. ಆ ಸಾಂಗ್ಲಿ ಒಂದು ಬಿಟ್ಲು ಬರಬೇಕಾದ್ರೆ ನಾನು ಮೂವ್ಮೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಜನಗಳು ಕ್ಲಾಪ್ ಶುರು ಮಾಡಿದ್ರು. ಆ ಕ್ಲಾಪ್ಸಿನ ಹುಮ್ಮರ್ಸ್ ನೋಡ್ತಾ ಆ ಹುಲ್ಲಿನ ಮೆದೆ ಮೇಲಿಂದ ಇನ್ನೊಂದು 7 ಫೀಟ್ ಮೇಲೆ ಹಾರಿದ್ದೀನಿ. ಮೇಲೆ ಹೆಂಗ್ ಹಾರಿದ್ರೆ ಹಾರಿದ್ದೀನಿ ಆ ಹುಲ್ ಮೆದೆ ಮೇಲಿಂದ ಬಂದು ಜಂಪ್ ಮಾಡ್ಬೇಕಾದ್ರೆ ಕಾಲು ಸ್ವಲ್ಪ ನೋವಾಯ್ತು, ಆದ್ರೂ ಆ ಎನ್ಕರೇಜ್ಮೆಂಟ್ ಒಂದು ಸಾಕಾಗಿತ್ತು ನಂಗೆ ಅಷ್ಟು ಧೈರ್ಯ ಕೊಡೋಕ್ಕೆ. ಸೊ ಚಪ್ಪಾಳೆ ಬಂದ್ಬಿಟ್ಟು ಪ್ರತಿಯೊಂದು ಜೀವನದಲ್ಲೂ ಬರೀ ಈ ಚಪ್ಪಾಳೆ ಅನ್ನೋದು ಬರೀ ಸ್ಪೋರ್ಟ್ಸ್ ಮೆನ್ಗಾಗಲಿ ನಮ್ಮಂಥ ಆಕ್ಟರ್ಸ್ಗಾಗಲಿ ಇಲ್ಲ ಪೊಲಿಟಿಷಿಯನ್ಸ್ಗಾಗಲಿ ಮಾತ್ರ ಸ್ವಂತ ಅಲ್ಲ, ಎಲ್ಲ ಜೀವನದಲ್ಲೂ ಚಪ್ಪಾಳೆ ಅನ್ನೋದು ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅಂತ ಒಂದು ಚಪ್ಪಾಳೆ ಒಂದು ಹುಡುಗನ ಜೀವನನೇ ಚೇಂಜ್ ಆಗಿದೆ. ಕೋತಿರಾಜ ಚಿತ್ರದುರ್ಗದ ಜನರಿಗೆ ಈ ಹೆಸರು ಚಿರಪರಿಚಿತ. ಮರದಿಂದ ಮರಕ್ಕೆ ಹಾರುವ ಕೋತಿಗಳಂತೆ ಬಂಡೆಯಿಂದ ಬಂಡೆಗೆ ಜಿಗಿತಾನೆ ನಮ್ ಕೋತಿರಾಜ. ದುರ್ಗದ ಕೋಟೆಯೇ ಇವನ ನೆಚ್ಚಿನ ತಾಣ. ಇಂತಹ ಬೆಟ್ಟ ಗುಡ್ಡಗಳನ್ನ ಲೀಲಾಜಾಲವಾಗಿ ಹತ್ತಾನೆ. ಇವನಿಗೆ ಈ ಕಲೆ ಹೇಗೆ ಬಂತೋ ಗೊತ್ತಿಲ್ಲ. ಇಷ್ಟೊಂದು ಸಾಹಸ ಮಾಡೋ ನಮ್ಮ ಕೋತಿರಾಜನ ನೈಜ ಕತೆ ನಿಮಗ್ ಗೊತ್ತಾ? ಇವನ ಆಸೆ ಆದ್ರೂ ಏನು? ಅಂತ ಒಬ್ಬ ಹುಡುಗನ್ನ ಇವ ನಾವು ಕರೆಯೋಣ. ಕೋತಿರಾಜ ಕಮಾನ್.
ದೊಡ್ಡ ಸ್ಮಾಲ ಏನೋ ಸ್ಪಾಟ್ಸ್ ಫಾಸ್ಟ್ ಆಗಲಿ ಬಂದು ಧಬಾರ ಕಾಲ್ಗಿನ ಆಗೋದ್ರೆ 300 ಅಡಿಯಿಂದನೇ ಬಿದ್ದೀನಿ ಬದುಕಿನಿ ಕನ್ನಡ ಕಮಾನ್